ಶ್ರೀರಾಮ ರಾಮ ಜಯ ಶ್ರೀರಾಮ ರಾಮ ಶ್ರೀರಾಮ ರಾಮ ಜಯ ಶ್ರೀರಾಮ ರಾಮ. ಇವತ್ತು ಲೋಕವೇ ಕೋಮುದಳ್ಳುರಿಯಿಂದ ತತ್ತರಿಸ್ತಾ ಇದೆ. ಇವರು ನೋಡಿ, ಜಾತಿ ಭೇದ ಇಲ್ಲದೆ ರಾಮನಾಮವನ್ನ ಜಪಿಸ್ತಾ ಇದ್ದಾರೆ. ಭೂಮಿ ಮೇಲೆ ಅಲ್ಪ ಸ್ವಲ್ಪ ಮಳೆ ಬೆಳೆ ಆಗ್ತಿದೆ ಅಂದ್ರೆ ಅದಕ್ಕಿಂತವರೇ ಕಾರಣ. ಆ ಭಗವಂತ ಇವರಿಗೆ ಆಯಸ್ಸು ಆರೋಗ್ಯವನ್ನ ವೃದ್ಧಿಸಲಿ. ಜೈ ಶಂಭುಲಿಂಗೇಶ್ವರ. ರಾಮ ಶ್ರೀರಾಮ ರಾಮ ರಘುನಂದನ ರಾಮ. ಏನ್ ಸ್ವಾಮಿ ಇದೆಲ್ಲ? ಯಾಕೆ ಡಾಕ್ಟ್ರೆ? ಇವರೆಲ್ಲ ಮನೋರೋಗಿಗಳು. ಮಾನಸಿಕ ಆಸ್ಪತ್ರೆಯಿಂದ ಕರ್ಕೊಂಡ್ ಬಂದಿದೀವಿ. ಮನೋರೋಗಿಗಳು ಅಂತ ಇವ್ರನ್ನ ಹಾಗೆ ಆಸ್ಪತ್ರೆಯಲ್ಲಿ ಬಿಟ್ಬಿಟ್ರೆ ಅದಿನ್ನೂ ಇವ್ರಿಗೆ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ನಾವ್ ಇವ್ರನ್ನ ಹೊರಗಡೆ ಕರ್ಕೊಂಡ್ ಬರ್ತೀವಿ, ಆಟ ಆಡಿಸ್ತೀವಿ, ಈ ತರ ದೇವಸ್ಥಾನ ಕರ್ಕೊಂಡ್ ಬಂದು ಪ್ರಾರ್ಥನೆ ಮಾಡಿಸ್ತೀವಿ. ಯಾಕೆ ನೀವೆಲ್ಲ ಸುಮ್ಮನೆ ಆಗ್ಬಿಟ್ರಿ? ನಾನು ಹೇಳ್ಕೊಟ್ಟದನ್ನ ಹೇಳ್ರಿ. ಸರ್, ನೀವು ಗ್ರೇಟ್ ಸರ್. ಮನೋರೋಗಿಗಳನ್ನ ಮಕ್ಕಳ ತರ ನೋಡ್ಕೋತಿರೋ ನೀವು ಡಾಕ್ಟರ್ ಅಲ್ಲ ಸರ್, ದೇವ್ರು. ಸರ್, ದಯವಿಟ್ಟು ಒಂದ್ಸಲ ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು. ಖಂಡಿತ ಬರ್ತೀನಿ, ಮರಿಬಾರ್ದು ಸರ್. ಅಯ್ಯೋ, ಅಗತ್ಯವಾಗಿ ಬರ್ತೀನಿ. ನೀವು ಕರಿಯೋದು ಹೆಚ್ಚೋ, ನಾನು ಬರೋದು ಹೆಚ್ಚೋ ಹೇಳಿ, ಬಂದೇ ಬರ್ತೀನಿ. ಏನ್ ಮಾಡ್ತಾ ಇದೀಯ ಇಲ್ಲಿ? ರೇ, ಏನ್ರಿ ಅದು? ಡಾಕ್ಟರ್ನ ಏಕವಚನದಲ್ಲಿ ಮಾತಾಡ್ತಿದ್ದೀರಾ? ಡಾಕ್ಟ್ರು? ಇವ್ ನಿಮ್ಗ್ ಡಾಕ್ಟ್ರು ಅಂತ ಹೇಳದ್ನ? ರೇ, ನಾನ್ರಿ ಡಾಕ್ಟ್ರು. ಪಾರ ಈ ಕಡೆ. ಅಲ್ರಿ, ಇವ್ನು ಮೆಂಟಲಿ ರಿಟಾರ್ಡೆಡ್ ಫೆಲೋ. ತುಂಬಾ ಡೇಂಜರ್ ಕಣ್ರಿ ಇವನು. ಇವನಿಗೆ ಆಗಾಗ ಹಲ್ ಕಡ್ತಾ ಆಗತ್ತೆ. ಕಡ್ತಾ ಆದಾಗೆಲ್ಲ ಎದುರಿಗಿರೋರ್ ಕಿವಿ ಮೂಗು ಎರಡೂ ಕಚ್ತಾನೆ. ಇದುವರೆಗೂ 32 ಜನರದ್ದು ಕಚ್ಚಿದಾನೆ. ನಾನು ಬರೋದು ಒಂದೇ 1 ನಿಮಿಷ ತಡ ಆಗಿದ್ದು, ನೀವು 33ನೇವ್ರು ಆಗ್ತಾ ಇದ್ರಿ. ಅವ್ರನ್ನೇನು ಮಾಡ್ಬೇಡ. ಎಲ್ಲೋಗ್ತಾ ಇದೆಯೋ? ಎಲ್ಲೋಗ್ತಾ ಇದೆಯೋ? ಬಾಯ್ ಮುಚ್ಚ. ಬಾಯ್ ಮುಚ್ಚ. ಹೊಡೆದಾಕ್ಬಿಡ್ತೀನಿ. ಅಣ್ಣ ಅಣ್ಣ, ಈ ರೀತಿ ಹಠ ಹಿಡಿಬಾರ್ದು ಚಿನ್ನ. ಈ ರೀತಿ ಹಠ ಹಿಡಿಬಾರ್ದು ಚಿನ್ನ. ತಪ್ಪು ಮಾಡ್ತಾ ಇದೀಯ ಬಂಗಾರಿ. ತಪ್ಪು ಮಾಡ್ತಾ ಇದೀಯ ಬಂಗಾರಿ. ಅಯ್ಯೋ ಅಯ್ಯೋ, ಕೊಟ್ಕೊಡು. ಏನಯ್ಯ ಮಾಡ್ತಾ ಇದ್ಯಾ? ಪಾಪ, ನಮ್ಗೆಲ್ಲ ಹಾಲ್ ಕೊಡೋ ಹಸು ತಾಯಿ ಇದ್ದಂಗಲ್ವಾ? ಇದು ಬೆತ್ತಲೆ ನಿಂತಿತ್ತಲ್ಲ, ಅದಕ್ಕೆ ಮುಚ್ತಾ ಇದ್ದೀನಿ. ಅಯ್ಯ, ನೀನೇ ಬೆತ್ತಲ ಇದೆಯಲ್ಲ, ನೀನೇನಯ್ಯ ಮಾಡ್ತೀಯಾ? ನಿನ್ ಪಂಚಕಿತ್ತ ಈ ದೊಣ್ಣನ ಯಾರೋ ಇಲ್ಲಿಟ್ಟೋರು. ಅದನ್ಯಾಕೋ ಕೇಳ್ತಾ ಇದ್ಯಾ? ನಂದು ನಿನ್ನ ರಾಜ, ನಾನ್ ತಕ್ಕೊಡ್ತೀನಿ. ನಾನ್ ತಕ್ಕೊಡ್ತೀನಿ. ನಾನ್ ತಕ್ಕೊಡ್ತೀನಿ. ಲೈನ್ ನಲ್ಲಿ ಹೋಗ್ಬೇಕು. ಯಾರು ಗಲಾಟೆ ಮಾಡಬಾರ್ದು. ಕ್ಯೂನಲ್ಲಿ ಹೋಗಿ. ಹೋಗ್ಬಾರ್ದು, ಯಾರು ಗಲಾಟೆ ಮಾಡ್ಕೋಬಾರ್ದು. ಅವ್ನ್ ಬಟ್ಟೆ ಹರಿತಾರ? ತಪ್ಪು. ತಪ್ಪಲ್ವಾ? ಅವ್ನ್ ಬಟ್ಟೆನೇ ಹರಿಯ. ಅವ್ರ ಬೈ ಅಲ್ವಲ್ಲ, ಕಾಣಿಸ್ತಾ ಇಲ್ವಲ್ಲ? ಹೌದಲ್ವಾ? ಅವೇನಾದ್ರು ಹೋದ್ರ? ನನ್ನ ಮಕ್ಕಳು. ಸರಿ 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 ಸರ್. ಏನಯ್ಯ? ಏನು ಸಾರ್, ಇಬ್ರು ಕಾಣ್ತಾ ಇಲ್ಲ ಸಾರ್. ಡಾಕ್ಟ್ರೆ, ನೋ ಟೆನ್ಷನ್. ಇಬ್ರು ತಪ್ಪಿಸ್ಕೊಂಡಿಲ್ಲ. ನಿಮ್ಮಿಬ್ರು ನಾವು ಲೆಕ್ಕ ಹಾಕೋದ್ನ ಬಿಟ್ಬಿಟ್ಟಿದ್ದಾನೆ. ನಿಮ್ಮಿಬ್ರನ್ನ ಸೇರ್ಸ್ಕೊಂಡ್ರೆ ಎಲ್ಲ ಸರಿ ಆಯ್ತು. ತಪ್ಪಿಸ್ಕೊಂಡಿರೋದು ಯಾರಯ್ಯ? ಸಾರ್, ತಪ್ಪಿಸ್ಕೊಂಡಿರೋರು ಇವ್ರೆಲ್ರಿಗಿಂತ ಡೇಂಜರಸ್ ಸಾರ್. ಅವ್ರಿಬ್ರೇನಯ್ಯ? ಅವರೇ ಸಾರ್, ಅವರೇ. ಓ ಮೈ ಗಾಡ್. ನಮ್ಮ ಸ್ವಾಮಿಗಳು, ಇದೇನಿದು ಬೆತ್ತಲೆ? ಎಲ್ಲಿ ನಿಮ್ ಕಾವಿ ಬಟ್ಟೆ? ನಿಮ್ಮ ಆಸ್ಪತ್ರೆ ಇಬ್ರು ಹುಡುಗರು ಬಂದು ನಮ್ ಬಟ್ಟೆನೆಲ್ಲ ಕಿತ್ಕೊಂಡು ಹೋಗ್ಬಿಟ್ರು. ಸ್ವಾಮಿ, ನಮ್ಮ ಯಜಮಾನ್ರು ನನ್ನನ್ನು ಬಿಟ್ಬಿಟ್ಟು ಬೇರೆ ಯಾವಳ ಜೊತೆಲ್ಲ ಓಡ್ ಹೋದ್ರು ಸ್ವಾಮಿ. ಅದಕ್ಕೆ ಯಾಕೆ ಚಿಂತೆ, ನಾನಿದ್ದೀನಲ್ಲ.
ನೀವು ನಮ್ಗೆ ಹೇಳಿದಿರಲ್ಲ, ನಾವು ಅವ್ರಿಗೆ ಹೇಳ್ತೀವಿ, ಅವರೆಲ್ಲ ನೋಡ್ಕೋತಾರೆ ಅಂತ ಹೇಳ್ತಿದ್ದಾರೆ ಸ್ವಾಮಿ. ಅಲ್ವಾ ಸ್ವಾಮಿ? ಅಲ್ಲ. ಸ್ವಾಮಿ, ನನಗೆ ಮದ್ವೆ ಆಗಿ 8 ವರ್ಷ ಆಯ್ತು. ನನಗಿನ್ನೂ ಮಕ್ಕಳೇ ಆಗ್ಲಿಲ್ಲ ಸ್ವಾಮಿ. ಈಗ ತಾನೇ ಫಸ್ಟ್ ಮೀಟಿಂಗು, ಇನ್ನು ಮೇಲಾಗುತ್ತೆ. ಈಗ ತಾನೇ ಒಬ್ರಿಗೊಬ್ರು ಪರಿಚಯ ಆಗಿದೆ, ನಿಮ್ ಸಮಸ್ಯೆನೆಲ್ಲ ಹೇಳ್ಕೊಂಡಿದೀರಾ. ನಿಮ್ ಪರವಾಗಿ ಅವನಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ಸರಿ ಹೋಗುತ್ತೆ ಅಂತ ಸ್ವಾಮೀಜಿ ಹೇಳ್ತಿದ್ದಾರೆ. ಅಲ್ವಾ ಸ್ವಾಮೀಜಿ? ಅಲ್ಲಲ್ಲ, ಅದಲ್ಲ. ಹೌದು ಹೌದು ಹೌದು. ಎಲ್ಲಾದ್ರೂ ನೀರ್ ಸಿಗುತ್ತಾ? ನಾವು ಬೇರೆಯವ್ರನ್ನ ನೀರು ಕೇಳೋ ಪರಿಸ್ಥಿತಿ ಬಂದ್ಬಿಡ್ತಾ? ಒಂದ್ ನಿಮಿಷ. ಯಾಕೋ ಈ ಸ್ವಾಮೀಜಿಗಳನ್ನ ನೋಡಿದ್ರೆ ನನಗೆ ಅನುಮಾನ ಬರ್ತಿದ್ಯಲ್ಲ. ಅವ್ರು ನಿಜವಾದ ಸ್ವಾಮಿಗಳು, ಅನುಮಾನ ಪಡಬೇಡ. ಇಲ್ಲಯ್ಯ, ಇವ್ರು ಒರಿಜಿನಲ್ ತರ ಕಾಣ್ತಾನೆ ಇಲ್ಲ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕಳ್ಳ ಸ್ವಾಮೀಜಿಗಳ ಕಾಟ ಜಾಸ್ತಿ ಆಗ್ಬಿಟ್ಟೈತೆ. ಲೈ ಅವ್ರು ಒರಿಜಿನಲ್ ಕಣೋ. ನನಗೂ ನಿನ್ಗೂ ಯಾಕಪ್ಪ ಕ್ಲಾಶು? ಟೆಸ್ಟ್ ಮಾಡ್ಬಿಡ್ತೀನಿ. ಸರಿ ಮಾಡು. ಸ್ವಾಮೀಜಿಗಳೇ, ಮಹಾಸ್ವಾಮಿಗಳೇ, ಮೆಂಟಲ್ ಶಾಮಿ. ಆಹಾ ಆಹಾ, ಇವರು ಸಾಧಾರಣವಾದ ಸ್ವಾಮೀಜಿಗಳಲ್ಲ ಕಣಯ್ಯ, ಶ್ರೇಷ್ಠರು, ಶ್ರೇಷ್ಠರಲ್ಲಿ ಶ್ರೇಷ್ಠರು. ನಾನು ದೇವರು ಒಬ್ನೇ ಅಂತಂದೆ, ಅದಕ್ಕವರು ಅಲ್ಲ, ಶಿವ ಶಕ್ತಿ ಇಬ್ರು ಅಂತಂದ್ರು. ನಮ್ಮನ್ನ ಸೃಷ್ಟಿಸಿದ್ದು ತ್ರಿಮೂರ್ತಿಗಳು ಅಂತ ನಾನಂದೆ, ಅಲ್ಲ 4 ವೇದಗಳು ಅಂತಂದ್ರು. ಲೋಕದಲ್ಲಿ ಪಂಚಭೂತಗಳೇ ಶ್ರೇಷ್ಠ ಅಂತಂದೆ, ಅದಕ್ಕವರು ಮುಷ್ಟಿನ ಬಿಗಿ ಹಿಡಿದ್ರು. ಅದರರ್ಥ ಏನ್ ಗೊತ್ತಾ ನಿನ್ಗೆ? ಏನು? ಎಲ್ಲವನ್ನು ಮುಷ್ಟಿಯಲ್ಲಿ ಹಿಡಿದಿರುವಾತನೇ ಶ್ರೇಷ್ಠ ಅಂತಂದ್ರು. ಆಹಾ ಆಹಾ, ಎಷ್ಟು ದೊಡ್ಡ ವಿಚಾರವನ್ನ ಎಷ್ಟು ಸರಳವಾಗಿ ಹೇಳ್ಬಿಟ್ರು. ಏನ್ ಮಾಡ್ತೀಯೋ? ಕಾಲಿಗೆ ಅಡ್ಡ ಬಿದ್ಬಿಟ್ಟ. ಅವನು ಒಂದ್ ಕಣ್ ಕೀಳ್ತೀನಿ ಅಂತ ಹೇಳ್ದ. ಹೌದು. ನಾನು 2 ಕಣ್ ಕಿತ್ತು ಬಿಡ್ತೀನಿ ಅಂತ ಹೇಳ್ದೆ. ಅವನು 3 ನಾಮ ಹಾಕ್ತೀನಿ ಅಂತ ಹೇಳ್ದ. ನಾನು 4 ಗೋಡೆ ಮಧ್ಯೆ ಹಾಕೊಂಡು ಚೆನ್ನಾಗಿ ಜಡ್ದು ಬಿಡ್ತೀನಿ ಅಂತ ಹೇಳ್ದೆ. ಅವನು ತಟ್ಟು ಬಿಡ್ತೀನಿ ಅಂದ, ನಾನು ಗುದ್ದು ಬಿಡ್ತೀನಿ ಅಂದ. ಎಳೆದ್ಬಿಟ್ಟಿರಮ್ಮ, ಹುಷಾರು. ತ್ರಿಪತ್ನಿ ಸ್ವೀಕಾರ ಮಸ್ತು. ಏನ್ರಯ್ಯ ಮಕ ನೋಡ್ತಾ ಇದ್ದೀರಾ? ಹೇಳ್ರಯ್ಯ, ಆತ್ಮಾನಂದ ಸ್ವಾಮಿಗಳಿಗೆ, ಜ್ಞಾನಾನಂದ ಸ್ವಾಮಿಗಳಿಗೆ, ಆತ್ಮಾನಂದ ಸ್ವಾಮಿಗಳಿಗೆ, ಜ್ಞಾನಾನಂದ ಸ್ವಾಮಿಗಳಿಗೆ, ಆತ್ಮಾನಂದ ಸ್ವಾಮಿಗಳಿಗೆ, ಜ್ಞಾನಾನಂದ ಸ್ವಾಮಿಗಳಿಗೆ. ನೋಡ್ತಾ ಇದ್ದೀನಿ. ಭಯ ಆಗ್ತಿಲ್ವಾ? ಖುಷಿ ಆಗ್ತಾ ಇದೆ. ಖುಷಿ ಆಗ್ತಿದ್ಯಾ? ಜ್ಞಾನಾನಂದ ಸ್ವಾಮಿಗಳಿಗೆ. ಅಲ್ಲಿ ನೋಡೋ. ಎಲ್ಲಿ? ಅಲ್ಲಿ ಯಾಕ್ರಯ್ಯ ಅವ್ರು ನಿಡ್ಕೋಬೇಕು? ಅವರು ಕಳ್ರು ಕಣಯ್ಯ, ನಾವು ಒರಿಜಿನಲ್ ಸ್ವಾಮಿಗಳು. ಏನು? ನೀವು ಒರಿಜಿನಲ್ ಸ್ವಾಮಿಗಳ ಈ ಅವತಾರದಲ್ಲಿ? ಹೌದು ಕಣಯ್ಯ. ನಾನ್ ಟೆಸ್ಟ್ ಮಾಡ್ತೀನಿ. ಸರಿ ಮಾಡು. ಏ ಗಬ್ಬು, ಒಂದಕ್ಕೆ ಹೋಗ್ಬೇಕಂದ್ರೆ ನನ್ನನ್ನೇನ್ ಕೇಳ್ತೀಯ? ಅಲ್ಲೆಲ್ಲಾರು ಮಾಡಿ ಹೋಗು. 100% ಡೆಫಿನೆಟ್. ಮೊನ್ನೆ ನಮ್ಮ ಪಕ್ಕದ ಮನೆಯಲ್ಲಿ ದರೋಡೆ ಮಾಡ್ಕೊಂಡು ಹೋದ್ರಲ್ಲ, ಈ ನನ್ನ ಮಕ್ಳೇ, ಇವ್ರು ಸ್ವಾಮಿಗಳಲ್ಲ. ಎಷ್ಟ್ ಸಲ ಸರ್ ಹಿಡಿಯೋದು? ಎಷ್ಟ್ ಸಲ ನಾವ್ ಹಿಡ್ಕೊಂಡ್ ಕೊಟ್ಟಾಗೆಲ್ಲ ನೀವ್ ಕರ್ಕೊಂಡೋಗ್ ಬಿಟ್ಬಿಡ್ತೀರಾ? ನಮ್ಗಿದೇನಾ ಕೆಲ್ಸ? ಅಲ್ಲ ಸರ್, ಅವ್ರನ್ನ ಹಿಡಿಯುವಾಗ ಏನಾದ್ರೂ ಒಂದ್ ಎಡವಟ್ ಆಗುತ್ತೆ. ಮೊನ್ನೆ ನೋಡಿದ್ರೆ ಅವ್ನ್ ಮೂಗ್ ಕಚ್ಚವ್ರೆ, ಇವಂದು ಕಿವಿ ಕಚ್ಚವ್ರೆ. ಈಗ ಬರ್ರೋ ಹಿಡಿಯೋಣ ಅಂದ್ರೆ ಎಲ್ರೂ ರಜೆ ಹಾಕ್ತಾರೆ. ನೀನ್ ಯಾಕೋ ರಿವರ್ಸ್ ಗೇರ್ ಆಗ್ತಾ ಇದೀಯಾ? ನಮ್ ತಾಯಿ ಸೀರಿಯಸ್ ರಜಾ ಕುಡಿ ಸರ್. ಮೊನ್ನೆ ತಾನೇ ತಾಯಿ ತೀರೋದ್ರು ಅಂತ ಸ್ಟಾಫ್ ಎಲ್ಲ ಕರ್ಕೊಂಡೋಗಿ ವಡೆ ಪಾಯಸ ಹಾಕ್ದಲ್ಲೋ? ಅದು ನಮ್ ತಂದೆ ಮೊದಲನೇ ಹೆಂಡ್ತಿದ್ದು ಸರ್. ಇವರು 3ನೇ ಹೆಂಡ್ತಿ. ಓ, ಇನ್ನೊಬ್ರು ಇದಾರಾ? ಹೌದು ಸರ್. ಅವ್ರಿಗೇನಾಗಿಲ್ವಾ? ಸದ್ಯಕ್ಕೇನು ಆಗಿಲ್ಲ ಸರ್. ಗೋಮಳ ಚೂಸ್ಬಿಡ್ತೀನಿ ನೋಡು. ಏನಮ್ಮ ಇದ್ ನಿನ್ನ ಅವತಾರ? ಸರ್ ಯಾರೋ ಇಬ್ರು ಸ್ವಾಮಿಗಳು ವ್ಯಸ್ತದಲ್ಲಿ ಹುಚ್ಚರು ಬಾತ್ರೂಮ್ ಒಳಗಡೆ ನುಗ್ಗಿ ನಾವ್ ಹೆಂಡತಿ ಸ್ನಾನ ಮಾಡ್ತಾ ಇರೋದನ್ನ ನೋಡ್ಬಿಟ್ರು ಸರ್. ಅವ್ರು ನೋಡಿದಾರೋ ಇಲ್ವೋ? ಈಗ ಎಲ್ರು ನೋಡ್ತಾವ್ರಲ್ರಿ. ಅಯ್ಯೇ, ಒಂದ್ ಬಟ್ಟೆನ ಸುತ್ಕೊಂಬರಕ್ಕಾಗ್ಲಿಲ್ವೇನಮ್ಮ? ಸುತ್ಕೊಂಡ್ ಬಂದಿದ್ದೀನಲ್ಲ ಸರ್. ಒಂದ್ ಸೀರೆನಾದ್ರೂ ಉಟ್ಕೊಂಬರಕ್ಕಾಗ್ಲಿಲ್ವೇನಮ್ಮ? ಅವ್ಳು ಉಟ್ಕೊಂಡ್ ಬರ್ತಿದ್ಲು ಇನ್ಸ್ಪೆಕ್ಟ್ರೆ, ನಾನೇ ಬೇಡ ಅಂದೆ. ಯಾಕೆ ಅಂದ್ರೆ ನಾನ್ ಲಾಯರು. ನಾನ್ ಕಂಪ್ಲೇಂಟ್ ಕೊಡಕ್ ಬಂದಾಗ ನೀವು ನಿಮ್ ಹೆಂಡತಿ ಸ್ನಾನ ಮಾಡ್ತಿದ್ದಕ್ಕೆ ಸಾಕ್ಷಿ ಏನು ಅಂತ ಕೇಳ್ಬಿಟ್ರೆ, ಅದಕ್ಕೆ ಹೇಗಿದ್ಯೋ ಹಾಗೇ ಬಾ ಅಂತ ಕರ್ಕೊಂಡ್ ಬಂದೆ. ವೆರಿ ಗುಡ್, ವೆರಿ ಗುಡ್. ಏನಮ್ಮ, ನೀನ್ ಸ್ನಾನ ಮಾಡಿದ್ರೆ ಅವ್ರು ಪೂರ್ತಿಯಾಗಿ ನೋಡ್ಬಿಟ್ರ? ನಾನ್ ನಿನ್ ಕೇಳ್ತಿಲ್ಲ, ಇವ್ರನ್ನ ಕೇಳ್ತಿರೋದು. ನಾನು ಹೇಳ್ತಾ ಇದ್ದೀನಿ, ಅವ್ರು ಪೂರ್ತಿ ನೋಡಿರೋಕ್ ಸಾಧ್ಯನೇ ಇಲ್ಲ. ಹೆಂಗಯ್ಯ ಹೇಳ್ತೀಯಾ? ಅವ್ರು ಪೂರ್ತಿ ನೋಡಿದ್ರೆ ಸತ್ತೋಗ್ಬಿಟ್ಟವ್ರು. ಮತ್ತೆ ನೀನ್ ಇನ್ನೂ ಬದುಕಿದ್ಯಾ? ಅನ್ಕೊಂಡೆ ಇನ್ನು ಯಾಕೆ ಒಕ್ಕಿಸ್ಕೊಂಡಿಲ್ಲ ಅಂತ. ಮುಚ್ಚಯ್ಯ ಅದನ್ನ. ನಿಂದಲ್ಲ ಅದನ್ನ.
ಅವ್ರು ಮುಚ್ಚಾಟ ಅವ್ರು ಮಾಡ್ಕೊತಾರೆ, ನೀವು ಬಂದು ಹುಚ್ಚು ನೀಡಿರಿ, ಆ ಬೀದಿಲೆಲ್ಲ ರಂಪ ಮಾಡ್ತಿದ್ದಾರೆ. ಹೌದು, ಅವ್ರಿಬ್ರು ತಪ್ಪಿಸ್ಕೊಂಡಾಗ ನಿಮ್ಮಿಬ್ರಿಗೆ ಯಾಕೆ ಟೆನ್ಷನ್ ಆಗುತ್ತೆ? ಅವ್ರು ಆಚೆ ಇದ್ರೆ ನಮ್ಗೊಂಚೂರು ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ. ಇವ್ರನ್ನೆಲ್ಲರೂ ಹಿಡಿಯೋದು, ಅವ್ರನ್ನ ಹಿಡಿಯೋದು. ಮಂತ್ರಿಗಳು ಬಂದಾಗ ಟ್ರಾಫಿಕ್ ಬಂದ್ ಮಾಡೋದು ನೋಡಿವ್ನಿ. ಸ್ವಾಮಿಗಳು ರಸ್ತೆ ದಾಟಕ್ಕೂ ಟ್ರಾಫಿಕ್ ಬಂದ್ ಮಾಡೋದನ್ನ ನಾನು ಇದೇ ಮೊದಲನೇ ಕಿತ್ತ ನೋಡ್ತಾ ಇರೋದು. ಯಾಕೆ ಟ್ರಾಫಿಕ್ ಬಂದ್ ಮಾಡಿ ಅವ್ರನ್ನ ಬಿಟ್ಟೆ? ಸರ್ ಒಲಿಂಪಿಕ್ ಜ್ಯೋತಿ ತಗೊಂಡು ಓಡ್ತಾ ಇದಾರಲ್ಲ ಸರ್, ಅವ್ರಿಗೆ ಮರ್ಯಾದೆ ಕೊಡ್ಬೇಕು ನಾವು, ಅದಕ್ಕೆ. ಅದು ಒಲಿಂಪಿಕ್ ರೇಸ್ ಅಲ್ಲ, ಪೊಲೀಸ್ ಕೇಸು. ಮೊದ್ಲು ಅಲ್ಲಿ ಕಟ್ಸು. ನೀನೇ ನಿಂತ್ಕೊಂಡು ನೋಡ್ತಾ ಇದ್ಯಾ? ನಡಿ ಹೋಗಿಡಿಯೋಣ. ಅಣ್ಣಯ್ಯ, ಮಾಮ, ದಿವಸ ನೋಡೋದಿಲ್ವೇನೋ ಸುಮ್ಮನೆ. ಅದೆಲ್ಲ ಅಣ್ಣಯ್ಯ, ಮಾಮ ಕಾರಲ್ಲಿ ಎಲ್ಲೋಗ್ತಾ ಇದ್ದಾರೆ? ಹೌದಲ್ವಾ? ಓ, ಇವತ್ತು ಸೆಪ್ಟೆಂಬರ್ 15 ಅಲ್ವೇನು? ಹೌದು, 15. ಅಮೆರಿಕ ಹುಡುಗರು ಬರೋದಿಲ್ವಾ ಇವತ್ತು? ಒಳ್ಳೆ ಬಿಡು. ನನ್ನ ಮಗನೇ, ಅವ್ರು ಬಂದು ಮನೇಲಿ ಒಕ್ಕರ್ಸ್ಕೊಂಡ್ರೆ ನಾವಿಬ್ರು ಥಿಯೇಟರ್ ಮುಂದೆ ಕಳ್ಳೆಕಾಯಿ 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 ಕಳ್ಳೆಕಾಯಿ. ಅಯ್ಯಯ್ಯೋ ಅಣ್ಣಯ್ಯ, ಈಗ ಏನ್ ಮಾಡೋದು? ಏನ್ ಮಾಡೋದು? ಅವರು ಮನೆಗೆ ಒಕ್ಕರ್ಸ್ತಾ ಇರೋ ತರ ನೋಡ್ಕೋಬೇಕು. ಡ್ರೈವರ್ ಆ ಏರ್ಪೋರ್ಟ್ ಕಡೆ ಗಾಡಿ ತಿರ್ಗಿಸ್. ಅಯ್ಯಯ್ಯೋ ಅಣ್ಣಯ್ಯ, ಈ ಹುಚ್ಚರು. ಆ ಹುಚ್ಚರನ್ನ ಇನ್ಸ್ಪೆಕ್ಟರ್ ನೋಡ್ಕೋತಾರೆ, ಆ ಹುಚ್ಚಾಸ್ಪತ್ರೆ ಡಾಕ್ಟರ್ ಇದಾರೆ ನೋಡ್ಕೋತಾರೆ. ಸುಮ್ಮನೆ ಮಾಡ್ಬೇಕಾಗಿರೋದಿಷ್ಟೇ. ಅಮೆರಿಕದಿಂದ ಇಬ್ರು ಹುಡುಗರು ಏರ್ಪೋರ್ಟ್ ನಲ್ಲಿ ಬಂದು ಇಳಿತಾರೆ. ಅವ್ರು ಹೇಗಿದ್ದಾರೆ ಅಂತ ಫೋಟೋ ಕೂಡ ನಮ್ಮ ಮಾಮ ನೋಡಿಲ್ಲ. ನಮ್ಮ ಮಕ್ಳು ಆಗಿದ್ದಾರೆ ಅಂತ ಕೂಡ ಅವ್ರು ನೋಡಿಲ್ಲ. ಯಾರನ್ನೇ ಕರ್ಕೊಂಡೋಗಿ ಅವರೇ ಅಂತ ಹೇಳಿದ್ರು ಅವರು ನಂಬಿಡ್ತಾರೆ. 13 ವರ್ಷ ಊಟಿಲ್ ಓದಿ ನಮ್ಮ ಮಕ್ಳು ಈಗ ತಂದು ಬಂದಿದ್ದಾರೆ. ಅಯ್ಯೋ, ನಾವ್ ಏನ್ ಮಾಡ್ಬೇಕು ಹೇಳಿ? ಅಮೆರಿಕದಿಂದ ಬಂದು ಇಳಿತಾರಲ್ಲ ಅವರಿಬ್ರು, ಅವ್ರು ಹೊಡೆದು ಬಡ್ದು ಅವ್ರ ಬಟ್ಟೆ ಕಿತ್ತು ಇವ್ರಿಬ್ರಿಗೂ ಹಾಕ್ಬೇಕು. ನಾವ್ ನೋಡಿಲ್ವಲ್ಲ ಅವ್ರನ್ನ? ನಾವ್ ನೋಡಿದೀವ. ಅಲ್ಕ ನನ್ನ ಮಗನೇ, ಒಳ್ಳೆ ಕೆಂಚ್ ಕೂದಲು ಬಿಟ್ಕೊಂಡು ಜೂಲ್ ನಾಯ್ ತರ ಬಂದು ಇಳಿತಾರೆ ಅವರೇ. ಈಗ ತಾನೇ ಅಲ್ಲಿ ನೋಡಿದ್ದೆ. ಈ ಸ್ವಾಮಿಗಳ ಕಾಟ ಜಾಸ್ತಿ ಆಗೋಯ್ತಲ್ಲ ಸಿಟಿ ಒಳಗೆ. ಈ ಬಟ್ಟೆ ಇರೋವರೆಗೂ ನಮ್ಗೆ ಪ್ರಾಬ್ಲಮ್. ಎಲ್ಲಿಂದ ಬೀಳ್ತಾ ಇದ್ದೀವಿ? ಹಲೋ ಮಿತ್ರ, ನಾನ್ ಕಣೆಯ. ಏರೋಪ್ಲೇನ್ ಬಂದ್ 45 ನಿಮಿಷ ಆದ್ರೂ ನಿನ್ ಮಕ್ಕಳೇ ಬರ್ಲಿಲ್ವಲ್ಲಯ್ಯ? ಬಂದಿದ್ದಾರ ಕಣೋ. ಏನೋ ಬಂದವ್ರ? ನಾನ್ ಬೆಳಗ್ಗೆಯಿಂದ ಇಲ್ಲೇ ಕಾಯ್ತಾ ಇವನಿ ಅಂತೀನಿ. ನೋಡು, ಅಲ್ಲೇ ಎಲ್ಲೋ ಇರ್ತಾರೆ. ಅಲ್ಲ ಕಡೆಯ, ನಿನ್ ಮಕ್ಕಳ ಮಕ್ಕಳನ್ನ ಹುಡ್ದಾಗ್ಲಿಂದ ಒಂದ್ ಕಿತನು ನಾನ್ ನೋಡಿಲ್ಲ. ಅವ್ರ ಹೆಂಗ ಕಂಡಿಡಿಯೋದು? ಕೆಂಚ್ ಕೂದ್ಲು ಬಿಟ್ಕೊಂಡವ್ರೆ. ಏನೋ ಕೆಂಚ್ ಕೂದ್ಲು ಬಿಟ್ಕೊಂಡವ್ರ? ಇಬ್ರು ಅವಳಿ ಜೋಳಿ ಇದ್ದಾಗವ್ರೆ. ಬಂದ್ರು ಬಿಡು ಓಕೆ. ಇದ್ಯಾಕೆ ನಡೀತಾ ಇದ್ದೀರಾ? ನೀವು ಕೂಗಿದ ಪೌರ್ಸ್ಗೆ ನಡೀತಾ ಇದ್ದಾರೆ. ಹೌದಾ? ಇದೇನಿದು? ತಲೆ ಮಾತ್ರ ಕೆಂಚಿಗೆ, ಮೀಸೆ ಉಬ್ಬು ಕಪ್ಗೆ. ಓಹೋ, ಅರ್ಥ ಆಯ್ತು ಬಿಡಿ. ಅಪ್ಪ ಇಂಡಿಯಾ, ಅಮ್ಮ ಅಮೇರಿಕ, ಎರಡು ಮಿಕ್ಸ್ ಆಗಿ ಹಿಂಗ ಆಗ್ಬಿಟ್ಟವೆ. ಮಕ್ಕ ಏನ್ ನೋಡ್ತೀಯ ಹತ್ತಾರೋ? ವೆಲ್
ಇಂಡಿಯಾ ಇಂಡಿಯಾ ನೋಡ್ದೇನು ಅವೇಕ್ ನನ್ ಮಗನೇ ಅಮೆರಿಕಾ ದೇಶದಲ್ಲಿ ಹುಟ್ಟಿದ್ರು ದೊಡ್ಡವ್ರ ಕಂಡ್ರೆ ಏನ್ ಭಯ ಏನ್ ಗೌರವ ಏನ್ ಭಕ್ತಿ ಅಂದಂಗೆ ನಿಮ್ಮಪ್ಪ ನನ್ ಫ್ರೆಂಡು ಅವೇಕ್ ನನ್ ಮಗ ನಿಮ್ ಹೆಸರೇನು ಅಂತ ಹೇಳಲೇ ಇಲ್ಲ ನಿಮ್ ಹೆಸರೇನು ಇಂಗ್ಲೀಷ್ ಅಲ್ಲಿ ಬರ್ದವ್ರಲ್ಲಪ್ಪ ಶಿವನೇ ನಿನ್ಗೇನಾದ್ರು ತಿಳಿದ ಒಳ್ಳೆ ಹೆಸರೇ ಇಟ್ಟವ್ರೆ ಅಮೇರಿಕಾದವ್ರ ಹತ್ರ ಕಲಿಯೋದ್ ಬಾಳ ಐತೆ ಮಾತ್ ಕಮ್ಮಿ ಕೆಲ್ಸ ಜಾಸ್ತಿ ಹೆಸರೇನು ಅಂತ ಕೇಳಕ್ಕೆ ಇಲ್ಲ ಅಂಗಿ ಸೆಲ್ಟಿನ್ ಮೇಲೆಲ್ಲ ಬರ್ಕೊಂಡ್ ಬಂದ್ಬಿಟ್ಟವ್ರೆ ಅಳಿಯದ್ರೆ ಇದು ಪಕ್ಕ ಇದು ಚುಕ್ಕ ಬನ್ನಿ ಮನೆಗೆ ಹೋಗವ ದಯಮಾಡ್ಸಿ ಇನ್ನೇನು ಹೊರಡನ ಹೊತ್ತಾಗೋಯ್ತು ಓ ಏನೇ ಸುಂದರರಾಜು ಸಂದಾಗಿದೀಯಾ ಇವ್ರ್ಯಾರು ನಮ್ ಮಳಿ ಅಂದ್ರು ಅಮೆರಿಕಾ ದೇಶದಿಂದ ಈಗ ತಾನೇ ಕೆಳಕಿಳ್ದವ್ರೆ ಮತ್ ಯಾಕೆ ಇಷ್ಟ ನಡುಕ್ತಾವ್ರೆ ಬೆವ್ರ್ತಾವ್ರೆ ಒಳ್ಳೆ ಪ್ರಶ್ನೆ ಕೇಳಿದೆ ಹೊಸ ಊರು ಹೊಸ ಏರು ಹೊಸ ಕ್ಲೈಮೇಟು ಹೊಸ ಅಡ್ಜಸ್ಟ್ಮೆಂಟ್ ಆಗ್ಬಾರ್ದ ಅಳಿಯದ್ರೆ ನನ್ ಫ್ರೆಂಡು ಸುಂದರ್ ರಾಜ ಅಂತ ನನಗ್ ತುಂಬಾ ಬೇಕಾದವನು ಹಲೋ ಕೋಡಿ ಹತ್ತಗೆ ಗ್ವಾಗರಿತಾವ್ದೆ ನೀವು ಒಂದ್ಕಿತ ಅಲ್ಲ ಯಾಕಡೆ ಇದ್ರೆ ಏನಾಗೋಯ್ತು ಯಾಕೆ ಹೊಡೆದು ಬಿಡ್ತೆ ಬಾಯ್ ಮುಚ್ಕೊಂಡು ಲೋಪ ಸರ್ ಇವ್ರಿಬ್ರು ನೋಡ್ತಾ ಇದ್ರೆ ನಾವು ಹುಡುಕ್ತಾ ಇದೀವಲ್ಲ ಇಬ್ರು ಮೆಂಟಲ್ಸ್ ಅವ್ರ ತರ ಕಾಣ್ತಾ ಇಲ್ವೇ ಅದಕ್ಕೆ ನಿನ್ಗಿನ್ನೂ ಪ್ರಮೋಷನ್ ಸಿಕ್ಕಿಲ್ಲ. ಅಮೆರಿಕನ್ಸ್ಗೂ ಇಂಡಿಯನ್ಸ್ಗೂ ವ್ಯತ್ಯಾಸ ಗೊತ್ತಿಲ್ವ? ಏನದು? ಅದೇನಿಲ್ಲ ಸರ್, ಇಬ್ರು ತಿಕ್ಕಲ್ ನನ್ ಮಕ್ಳು ನನ್ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟವ್ರೆ. ಅವ್ರು ಸಿಕ್ಕಿದ್ರೆ ಅವ್ರನ್ನ ಕಚ 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 ಅಂತ ಯಾಕೆ ಹಿಂಗ್ ಕಿರಿಸ್ತಾವ್ರೆ? ಮಕ್ಕಳು ಬೆದರ್ತವೆ, ನೀನ್ ಪೊಲೀಸ್ ಬುದ್ಧಿ ಬಿಡಕ್ಕಿಲ್ವಲ್ಲ, ಹೋಯ್ತಾರೋ. ಬನ್ನಿ ಮಕ್ಕಳ ಕುತ್ಕೊ ಬನ್ನಿ. ಸರಿ ಸರಿ ನೀವ್ ಆಡಿ. ಏ ನಡಿಯ. ಲಗೇಜ್ ತಾನಾಗೆ ಬಂದ್ ಮನೆಗೆ ಬಿದ್ದೋಯ್ತದೆ. ಏ ಗಾಡಿ ಟಾಟ್ ಮಾಡ್ಲಾ? ಅದೇನು ಮಾಡಕ್ಕಿಲ್ಲ ಅಳಿಯದ್ರೆ, ಅದನ್ನ ರಾತ್ರಿ ಹೊತ್ತು ಮಾತ್ರ ಬಿಚ್ಬಿಟ್ಟಿರ್ತೀವಿ. ನಮ್ಗೆ ಹೇಳ್ದೆ ಕೇಳ್ದೆ ಏನಾದ್ರು ಯಾಮಾರ್ಸ್ ಒಬ್ರೇ ಆಚಿಕ್ ಹೋದ್ರು ಆದ್ರೆ ಎತ್ತರಕ್ಕೆ ಏನ್ ಸಿಗುತ್ತೆ ಅದನ್ನ ಲಾಭಕ್ಕಂತ ಬಾಯ ಕಿತ್ಕೊಂಡ್ಬಿಡ್ತದೆ. ಹಲೋ, ನಾನ್ ಮಾಮ ಚಂದ್ರ. ನೀನ್ ಯಾಕಲ್ಲ ಫೋನ್ ಮಾಡ್ದೆ? ಶೇರ್ ಮಾರ್ಕೆಟ್ ಅಲ್ಲಿ 2 ಕೋಟಿ ರೂಪಾಯಿ ಲಾಭ. ಅಳಿಯದ್ರೆ ಹೆಂಗದೆ ನೋಡಿ ನಿಮ್ ಕಾಲ್ ದೆಸೆ. ನಾನು ಹೊಸಲಿಗೆ ಟಚ್ ಆಗಿದ್ದೆ ತಡ 2 ಕೋಟಿ ನನಗೆ, ನಿಮಗಲ್ಲ. ಏನು ಇದು? ಮಕ್ಕಳು ಹೊಸಲು ದಾಟ್ ಒಳಗಡೆ ಹೋಗ್ತಿದ್ದಾಗೆ ಬಿಲ್ಡಪ್ಸ್ ಕೊಡ್ಬೇಕು. ಸೆಂಟಿಮೆಂಟಲ್ ಲಾಕ್. 2 ಕೋಟಿ ತರೋದಕ್ಕೆ ನಾವ್ ಯಾವ ಲಾಕ್ ಹೊಡಿಬೇಕು? ನಾವೇ ಹೊಡಿಬೇಕು. ಹೋಗ್ತಾ ಇಲ್ವಾ ಒಳಗಡೆ? ಹೊಡಿತಾರೆ, ತರ್ತಾರೆ, ಕೊಡ್ತಾರೆ. ತಗೋಮಮ್ಮ ಅಂತ ಕೊಟ್ರಾಯ್ತು. ದೇವ್ರ ನೈವೇದ್ಯ ದೇವ್ರಿಗೆ ಅರ್ಪಿಸೋದು. ಬುದ್ಧಿವಂತ ನೀನು. ದಡ್ಡ ನೀನು. ಅಳಿಯದ್ರೆ ನಿಮ್ ರೂಮ್ಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಟ್ಟು ಪ್ರೆಸ್ ಹಾಕ್ಬಿಡಿ. ಗೋಪಾಲ ಕರ್ಕೊಂಡು ಹೋಗಲ್ಲ. ಗೋಪಾಲ, ಇವ್ರನ್ನ ಅಮ್ಮ ರೂಮ್ ಕರ್ಕೊಂಡು ಹೋಗು. ಅಮ್ಮ ಇವ್ರ ಸತ್ತು 10 ವರ್ಷ ಆಯ್ತಲ್ಲ. ಅಂದ್ರೆ ನನ್ನ ಹೆಣ್ಮಕ್ಳಿರೋ ರೂಮ್ ಕರ್ಕೊಂಡು ಹೋಗು. ಅಲ್ಲಿಗೆ ಯಾಕೆ? ಗೆಣಸ್ ಕೆತ್ತಕ್ಕೆ. ಇವನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ ಗೊತ್ತಿಲ್ವೇ? ತಪ್ಪಿಸ್ಕೊಳ್ಳೋಣ. ಕರ್ಕೊಂಡೋಗ್ಲ. ನಮ್ಮ ಮನೆ ಅಟ್ಟ ಇರೋದು ಇತ್ತ ಆ ಕಡೆ. ಹಿಂಗ್ ದಯಮಾಡ್ಸಿ ಕರ್ಕೊಂಡೋಗ. ಬನ್ನಿ ಕರ್ಕೊಂಡೋಗ್ರಿ. ಬಂದ್ ಗಂಡ್ಗಳೆಲ್ಲ ವಾಪಸ್ ಹೋದ್ರು. ಪಾಪ ಇವ್ರಿಗೆ ಏನ್ ಗ್ರಾಚಾರ ಕಾದಿದೆಯೋ ಏನು. ಏಯ್, ಏನು ಆಗಲ್ಲ, ಸುಮ್ಮನೆ ಅವ್ರೇನ್ ದೇವ್ಗಳ? ಪಿಶಾಚಿಗಳು ಅವ್ರಿಗೆ ಹೆಣ್ಣ. ಹೋದ್ ತಿಂಗಳು 2 ಗಂಡ್ಗಳು ಬಂದ್ವು. ಅವ್ರಿಗೆ ಇವ್ರು ಏನ್ ಮಾಡಿದ್ರು? ಯಜಮಾನ್ ಇದಾರೇನಪ್ಪ? ಶಾರ್ ಇದ್ದಾರೆ. ನೀವು? ನಂಜನಗೂಡಿಂದ ಚೆನ್ನಿಗಪ್ಪನವ್ರ ಮಕ್ಳು ಬಂದಿದಾರಂತ ಹೇಳು. ಇವ್ರು ದೊಡ್ಡವ್ರ ವಿಚಾರ ನಮ್ಗೆ ಯಾಕೆ? ಸ್ಟೋರ್ ರೂಮ್ ಅಲ್ಲಿ ಇಟ್ಟಿದ್ದೀನಿ. ಇವತ್ ಪೂರಿ ಮಾಡ್ಬೇಕಂತೆ. ಬೇಗ ತಗೊಂಡ್ ಬಾ. ನೀವಿಬ್ರು ಮ್ಯಾಲೆ ಹೋಗಿ ನ್ಯಾ ಮಾಡಿ ಬರ್ತೀನಿ. ಇಲ್ಲೇ ಮಾಡೋ ಬೇಡವಾ?
ಅಮೇರಿಕದಿಂದ ಬರ್ತಾ ಇದ್ದಾರಾ? ಬರ್ಲಿ ಬರ್ಲಿ. ಇಲ್ಲಿ ಕೊಡೋ ಮಾತ್ರೆಗೆ ಅಲ್ಲಿ ಕಿತ್ಕೋಬೇಕು ಭೇದಿ. ಪುಟ್ಟಿ, ಅಮೇರಿಕ ಬಾಯ್ಸ್ ಬಂದ್ರ? ಏನ್ ಸತ್ತದ್ದು? ಯಾರು ಕುತ್ಕೊಂಡಿದ್ದು? ಯಾರು ಕುತ್ಕೊಂಡಿದ್ದು? ಏನಾಯ್ತು ಪುಟಿ? ಏನಾಯ್ತು? ಯಜಮಾನ್ರೆ, ಏನ್ಲ ಅದು? ಎಂತ ಸರ್ಪ್ರೈಸು! ಇಷ್ಟು ದಿವಸ ಮನೆಗ್ ಬರೋ ಗಂಡ್ಗಳೆಲ್ಲ ಇವ್ರನ್ನ ನೋಡಿ ಓಡೋಗ್ತಿದ್ರು. ಅಮ್ಮ ಅವರಿಗೆ ಫ್ಲಾಟ್ ಆಗಿ. ಅಯ್ಯೋ ಶಿವನೇ, ಮೊದಲನೇ ಬಾಲ್ಗೆ ಕ್ಲೀನ್ ಬೋಲ್ಡ್. ಇಷ್ಟು ಚೆನ್ನಾಗಿ ಬೋಲ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಳಿ ಅಂದ್ರು ಫಿಕ್ಸ್. ನೀನ್ ತುಂಬಾ ಕಿಲಾಡಿ ಕಣೋ. ಎಂತ ದೊಡ್ಡ ಕೆಲಸ ಎಷ್ಟು ಸಲೀಸಾಗಿ ಮುಗಿಸ್ಬಿಟ್ಟಿಯೋ. ನಿನಗೆ ಎಷ್ಟು ಕೊಟ್ಟರು ಸಾಲದು ಕಣೋ. ಅಣ್ಣಯ್ಯ ಧಾರಾಳ ಕೊಡು, ಧಾರಾಳ ಕೊಡು. ನೋಡ್ತೇನೆ ಮನೆಯ ಹೆಂಗ್ ಕೊಡ್ತಾ ಇದ್ದಾನೆ. ಇದೇನ್ ಮಾಮ 50 ರೂಪಾಯಿ ಕಾಫಿ ಕುಡಿಯಕ್ಕ? ಕಾಫಿನಾದ್ರೂ ಕುಡಿ, ವಿಸ್ಕಿನಾದ್ರೂ ಕುಡಿ. ಎಂಜಾಯ್ ಎಂಜಾಯ್ ಎಂಜಾಯ ಇದ್ರಲ್ಲ. ನಾವು ನಮ್ ಜೀವನ ಪಣಕ್ಕಿಟ್ಟು ಎಂತ ಗೋಲ್ಮಾಲ್ ಕೆಲಸ ಎಲ್ಲ ಮಾಡಿದೀವಿ. ನಮಗೆ ಆಫ್ಟರ್ ಆಲ್ 50 ರೂಪೀಸಾ? ಇನ್ನು ಅಕೌಂಟ್ ಸೆಟ್ಲ್ ಆಗಿಲ್ಲ ಕಣ್ರ. ನಮ್ ಹುಡುಗರು ಈಗ ತಾನೆ ಅವ್ರ ಮನೆಗೆ ಹೋಗಿದಾರ. ಅವ್ರ ಅಲ್ಲಿಂದ ತಂದು ತಂದು ಕೊಡ್ತಾರೆ. ನಾನ್ ನಿಮಗೆ ಕೊಟ್ಟು ಕಳಿಸ್ತೀನಿ. ನಮ್ಮ ಅಣ್ಣಯ್ಯ ಯಾವಾಗ್ಲೂ ಹಂಗೇಯ. ಅಪ್ಪ, ಯಾರೋ ಭಿಕ್ಷಕರು ಮನೆ ಒಳಗೆ ಬಂದ್ಬಿಟ್ಟಿದ್ದಾರೆ. ಅಣ್ಣಯ್ಯ, ಇವ್ರು ಭಿಕ್ಷುಕರು ಅಲ್ಲ, ನಮ್ಮ ಮಕ್ಕಳು. ಲೇ, ನೀವ್ ಯಾಕ್ರೋ ಇಲ್ಲಿಗೆ ಬಂದ್ರಿ? ಅಲ್ಲೇ ಇರುತ್ತಾನೆ. ಎಷ್ಟೊತ್ತಂತ ಅಲ್ಲೇ ಇರೋದು? ವಾಸನೆ ತಡ್ಕೊಳಕ್ಕೆ ಆಗ್ಲಿಲ್ಲ. ವಾಸನೆನಾ? ಎಲ್ಲಿ? ಬಾತ್ರೂಮ್ ಅಲ್ಲಿ. ಬಾತ್ರೂಮ್ ನಲ್ಲಿ ವಾಸನೆ ಇದ್ರೆ ಪೀನ ಹಾಕಿ ತೊಳಿತಾರಪ್ಪ. ಅವರೇ ತೊಳೆಯವ್ರೆ ನಮ್ಮನ್ನ ಕತ್ತಿಡ್ದು ಆಚೆ ತಳ್ಬಿಟ್ರು. ಅವ್ರು ಯಾಕೋ ತಳ್ತಾರೆ ನಿಮ್ಮನ್ನ? ಮತ್ತೆ ಎಷ್ಟೊತ್ತು ಅಂತ ಅಲ್ಲೇ ನಿಂತಿರೋದು? ನೀವೇ ಹೇಳಿದ್ರಿ ಬಟ್ಟೆ ಬಿಚ್ಚಕ್ ನಿಂತಿರ್ರಿ, ಬೇರೆ ಬಟ್ಟೆ ತಂದು ಕೊಡ್ತಾರೆ ಅಂತ. ಆ ಗಬ್ಬು ವಾಸನೆ ಇಷ್ಟೊತ್ತು ಕಾಯ್ತಾ ಇದ್ವಿ. ಯಾವ ಬಟ್ಟೆನೂ ಬರ್ಲಿಲ್ಲ. ನಮ್ ಬಟ್ಟೆನು ಯಾರು ಎತ್ಕೊಂಡು ಹೋಗ್ಬಿಟ್ರು. ಉಳಿದಿರೋದು ಇದೆ. ಅಯ್ಯೋ ಬೇಡ. ಓ, ಅಂದ್ರೆ ನೀವಿಬ್ರು ಆ ದೊಡ್ಡ ಮನೆ ಒಳಗೆ ಹೋಗ್ಲೇ ಇಲ್ವಾ? ಸುಮ್ನಿರಪ್ಪ, ಹೊಟ್ಟೆ ಉರ್ಸ್ಬೇಡ. ಏರ್ಪೋರ್ಟ್ ಬಾತ್ರೂಮ್ ಇಂದ ನೆಟ್ಟಗೆ ಇಲ್ಲಿಗೆ ಬರ್ತಾ ಇದೀವಿ. ಮಾಮ ಮಾತ್ರ ಬರ, ಇನ್ನು ಬರ. ಏನೋ ಮಾಡ್ದೆ? ಮಾಮ ನಾನ್ ಎಲ್ಲ ಕರೆಕ್ಟ್ ಆಗಿ ಮಾಡ್ದೆ ಮಾಮ. ನಾವ್ ಹೊಡೆದಿರೋ ಏಟ್ಗೆ 1 ತಿಂಗಳು ಅವ್ರ ಮೇಲೆ ಎದ್ದೇಳಂಗಿಲ್ಲ ಮಾಮ. ಏಯ್, ಆಗ ಒಳಗಿದ್ದವ್ರು ಯಾರು? ಯಾರು? ಸುಂದರ, ಅಣ್ಣಯ್ಯ ಬಾ ಇಲ್ಲಿ. ಏನಣ್ಣಯ್ಯ? ಈ ನನ್ ಮಗ ಕರೆಕ್ಟ್ ಆಗಿ ಮಾಡಿದ್ದೀನಿ ಅಂತ ಹೇಳ್ತಾ ಅವನೇ. ಹ್ಞೂ, ಮಾಡಿರ್ತಾನಣ್ಣಯ್ಯ. ಸ್ವಲ್ಪ ತಪ್ಪು ಮಾಡಿದ್ರು ಉಳ್ದಿದ್ದೆಲ್ಲ ಕರೆಕ್ಟ್ ಆಗಿ ಮಾಡಿರ್ತಾನಣ್ಣಯ್ಯ. ಹಾಗಿದ್ಮೇಲೆ ನಾವಿಬ್ರು ಅವ್ರ ಒಳಗಡೆ ಹೋಗಿದ್ ನೋಡಿದ್ವಲ್ಲ. ನೋಡಿದ್ವಲ್ಲ. ಅವ್ರು ಯಾರು? ಅದೇ ಯಾರು ಅಂತ. ಪುಟಿ, ಪೇಸ್ಟ್ ಗಳಿದೆಯಲ್ಲ, ತಗೋ. ಹೇಳೋದು ಅಳಿಯಂದ್ರು ಬಂದವ್ರೆ, ಬನ್ನೂರಿಂದ ಬರೀತಾರೆ, ಒಡ್ಸಿ ಅಡಿಗೆ ಮಾಡಿ ಬೇಕು ತಗೊಂಬಂದು. ಬಾಬೇಕ್ಲಾ, ಒಳ್ಳೆ ಟೈಮ್ಗೆ ಬಂದ್ಬಿಟ್ರಿ. ನಾನೇ ಫೋನ್ ಮಾಡೋಣ ಅಂತಿದ್ದೆ. ಯಾಕೆ ಮಾಮ? ಯಾಕೆಂದ್ರೆ ಅಮೆರಿಕಾ ದೇಶದಿಂದ ಅಳಿಯಂದ್ರು ಬಂದವ್ರೆ. ಏನ್ ಜೋಸ್ ಆಗವ್ರೆ ಅಂತೀಯಾ? ನೋಡಕ್ ಎರಡು ಕಣ್ಣು ಸಾಲದು ಕಣಲ್ಲ. ಅವ್ರ ಪಾದ ನನ್ನ ಹೊಸಲಿಗೆ ಟಚ್ ಆಗಿದ್ದೆ ತಡ. ಶೇರ್ ಮಾರ್ಕೆಟ್ ಇಂದ 2 ಕೋಟಿ ಟನ್ ಅಂತ ಬಂದು ನನ್ ಮನೆ ಒಳಗ್ ಬಿದ್ದೋಗ್ಬಿಡ್ತು ಮಾವ. ಅದಕ್ಕೋಸ್ಕರ ಅವ್ರ ಮುಖ ಹೆಂಗೈತೆ ಅಂತ ನೋಡಕ್ ಬಂದ್ವಿ. ಹಂಗ ಅಳಿಯಂದ್ರೆ ಒಸಿ ಬನ್ನಿ ಇಲ್ಲಿ, ಬನ್ನಿ ಬನ್ನಿ. ಯೋಗದ್ ಕೆಟ್ಟವ, ಯಾವತ್ತು ಮನ್ಸರ್ ಮಕ್ಕ ನೋಡೇ ಇಲ್ವಾ? ಈಗ ನೋಡಿದ್ರೆ ಅವ್ರಿಗೆ ಕಣ್ಣಾಸರ ಆಗಕ್ಕಿಲ್ವಾ? ಹಂಗಲ್ಲ ಮಾಮ, ನೀನ್ ಸುಮ್ಕಿರು. ಇನ್ನೆಂಗೆ ಹೋಗ್ಲಾ? ರೀಸೆಂಟ್ ಆಗೆಲ್ಲ ನೋಡಿದೀನಿ. ಇವ್ರು ಯಾಕೋ ಇಲ್ಲಿ ಬಂದ್ರು? ನಂಗೇನೋ ಗೊತ್ತು. ಅಲ್ಲೇನ್ ಮಾಡ್ತಾ ಇದ್ದೀರಾ?
ಅಯ್ಯೋಯ್ಯೋ ಅಳಿಯಂದ್ರೆ ತಿರುಪತಿ ವೆಂಕಟರಮಣ ಸ್ವಾಮಿ ವಿಗ್ರಹ ಇರೋದು ದೇವ್ರ ಮನೆಗೆ, ಇಲ್ಲೇ ಸಾಷ್ಟಾಂಗ ಆಗ್ತಾ ಇದ್ದೀರಲ್ಲ ಎದ್ದೇಳಿ. ಅಯ್ಯೋ ಬಯಲ್ನಾಟಕದ ಬಪ್ಪು ನನ್ ಮಕ್ಳ, ಅದೆಲ್ಲ ಅವ್ರ ಹಿಂದೆ ಹೋಯ್ತಿರಲ್ಲ, ಆ ಬೆದರ್ಕಳಕ್ಕಿಲ್ವ ಹೊಸ ಹುಡುಗರು. ಅಳಿಯಂದ್ರೆ ಈ ಕೋಡಂಗಿ ನನ್ ಮಕ್ಳು ನೋಡೋದಕ್ಕೆ ಸ್ವಲ್ಪನೂ ಬೇಜಾರ್ ಮಾಡ್ಕೋಬೇಡಿ. ಐ ಮಕ್ಳು ಕಾಟ ತಡಿಲಾರ್ದಲೆ ಇವ್ರ ಅಕ್ಕ ಅಂದ್ರೆ ನನ್ನ ಹೆಂಡ್ರು ನೆಗದ್ ಬೆದ್ ನೆಲ್ಲಿಕಾಯಿ ಆಗೋಗ್ಬಿಟ್ಲು. ಅಯ್ಯೋ ನಿಂತೇ ಇದಿರಲ್ಲ, ಕುಂತ್ಕೋಬಾರ್ದಾ? ನೀವು ನಿಂತಿದ್ರೆ ನನ್ ಕಾಲ್ ಹೋಯ್ತದೆ, ಕುಂತ್ಕೊಳ್ಳಿ. ಅಯ್ಯೋ ಕುಂತ್ಕೊಳ್ಳಿ, ಕುಂತ್ಕೊಳ್ಳಿ. ಅಯ್ಯೋ ಏಯ್ ಏನಿದೆ ಅವತಾರ? ಹೋಗ್ ಮಕ್ಕ ತೊಳ್ಕೋಗ್ರು. ನಾಣಿ ನಾಣಿ ಆ ದಡಿಯಂದ್ರು ಇಲ್ಲೇ ಬಂದ್ ಸೆಟ್ಲ್ ಆಗ್ಬಿಟ್ಟಿದಾರಲ್ಲೋ. ಮಾಡೋದು ಇದೇನದು ಇದೇನದು ಕೆಂಪು ಜಿರ್ಲೆ ಕರಿಮೀಸೆ ಬಳದಂಗಿದೆಯಲ್ಲೋ. ನಾಣಿ ನಮ್ ಗುರ್ತು ನಮ್ಗೆ ಸಿಕ್ತಿಲ್ವಲ್ಲೋ. ಹೌದಲ್ವೇನೋ, ಇನ್ಯಾಕೋ ನಾವು ಬೇರೆಯವ್ರಿಗೆ ಹೆಸರು ಕೊಡ್ಬೇಕು? ಅಂದ್ರೆ ನಾವ್ ಈ ತರ ಇದ್ರೆ ನಮ್ಮನ್ನ ಯಾರು ಗುರ್ತಿಡಿಯೋದೇ ಇಲ್ಲ. ಅದಕ್ಕೆ ಆ ನನ್ ಮಕ್ಳು ನಮ್ಗೆ ಗುರ್ತೇ ಸಿಗ್ಲಿಲ್ಲ. ರಮ್ಮಿ, ಆ ದಡಿಯ ನಮ್ಮನ್ನ ಅಳಿಯಂದ್ರು ಅಂತ ಒಪ್ಕೊಂಡು ಮನೆ ಕರ್ಕೊಂಡ್ಬಂದು ಇಟ್ಕೊಂಡ್ಬಿಟ್ಟಿದ್ದಾನೆ. ಇರೋಷ್ಟು ದಿವಸ ಇಲ್ಲೇ ಇದ್ಬಿಡೋಣ, ಇದು ನಮ್ಗೆ ಸೇಫೆಸ್ಟ್ ಪ್ಲೇಸ್. ಹೌದು. 2 ತಟ್ಟೆನಾ? ಬೇಡ, 1 ತಟ್ಟೆ ಸಾಕು. ಒಂದೇ ತಟ್ಟೆನಾ? ಹೌದು, ನಾವಿಬ್ರು ಒಂದೇ ತಟ್ಟೆಯಲ್ಲಿ ಒಟ್ಟಿಗೆ ಊಟ ಮಾಡ್ತೀವಿ, ಒಟ್ಟಿಗೆ ಸ್ನಾನ ಮಾಡ್ತೀವಿ, ಒಟ್ಟಿಗೆ ಬಟ್ಟೆ ಹಾಕೋತೀವಿ, ಒಟ್ಟಿಗೆ ಓಡಾಡ್ತೀವಿ, ಒಟ್ಟಿಗೆ ಒಂದೇ ಹಾಸಿಗೆಯಲ್ಲಿ ಇಬ್ರು ಮಲಕ್ಕೋತೀವಿ. ಏನ್ ಅನ್ಯೂನ್ಯತೆ, ಏನು ಒಗ್ಗಟ್ಟು, ಕೇಳ್ತಾ ಇದ್ರೆ ಆನಂದ. ಅಳಿಯಂದ್ರೆ ಈ ಒಟ್ಟಿಗೆ ಮನಿಕಳು ಯಾವಾರನ ಮದುವೆ ಗಂಟ ಮಾತ್ರ ಮಡಿಕಳಿ, ಆಮೇಲೆ ಬ್ಯಾಡಿ. ನನ್ನ ಹೆಣ್ಮಕ್ಳು ಬ್ಯಾಸರ ಮಾಡ್ಕತವೆ. ಶ್ರೀರಾಮ ರಾಮ ರಘುನಂದನ ರಾಮ ಶ್ರೀರಾಮ ರಾಮ ಭರತಗ್ರಜ ರಾಮ ಶ್ರೀರಾಮ ರಾಮ ಜಯ ಶ್ರೀರಾಮ ರಾಮ ಜಯ ತು ಜಯ ಹೇ. ಅನ್ನಂ ಪರಬ್ರಹ್ಮ ಸ್ವರೂಪಂ ಅನ್ನದಾತ ಸುಖೀ ಭವ. ಅಳಿಯಂದ್ರೆ ಇದೇನಿದು? ಊಟ ಮಾಡಕ್ ಮುಂಚೆ ಈ ಶ್ಲೋಕ ಹೇಳೋದು ನಮ್ಗೆ ಅಭ್ಯಾಸ. ಈ ಮಂತ್ರನ ಯಾವ್ದೋ ಹುಚ್ಚಾಸ್ಪತ್ರೆ ಕೇಳಿದಿನಲ್ಲ. ನೀನ್ ಯಾವಾಗಲ್ಲ ಹೋಗಿದ್ದೆ ಅಲ್ಲಿಗೆ? ಮಾಮ ನಾವ್ ಆಗಾಗ್ಗೆ ಅಲ್ಲಿ ಹೋಗಿ ಬರ್ತಿರ್ತೀವಿ. ಅದಕ್ಕೆ ಅವಾಗ್ಲಿಂದ ಹಂಗೆ ಆಡ್ತಾ ಇದ್ದೀರಾ. ಗೂಬೆ ಮೂತೆವ್ ತಗೊಂಬಂದು ಅಳಿಯಂದ್ರು ಅಮೆರಿಕಾ ದೇಶದಿಂದ ಬಂದವ್ರೆ, ನಮ್ ದೇಶದ ಊಟ ಅವ್ರಿಗೆ ಹಿಡಿತದೋ ಇಲ್ವೋ ಅಂತ ನಾನ್ ಯೋಚನೆ ಮಾಡ್ತಾ ಇವನಿ. ಇವ್ರು ಹುಚ್ಚಾಸ್ಪತ್ರೆ ವಿಷಯ ಮಾತಾಡ್ತವ್ರೆ. ಹುಚ್ಚಾಸ್ಪತ್ರೆದ ಉಣ್ಣದ್ಕಿಂತ ಮುಂಚೆ ಒಂದು ಶ್ಲೋಕ ಹೇಳಿ ದೇವ್ರ ಜ್ಞಾಪಿಸ್ಕೋಬೇಕು ಅನ್ನೋದಾದ್ರೂ ಇವ್ರು ಕಲ್ತವ್ರೆ. ನೀವೇನ್ರೆಲ್ಲ ಕಲ್ತಿದ್ದೀರಾ? ನಿಮ್ ಜನ್ಮಕ್ ಪಲ್ಯ ಬೇಡ, ಉಗ್ದಿದ್ನೆ ಅದ್ಕೊಂಡು ತಿಂದ್ಬಿಡಿ. ಎಕ್ಸ್ಕ್ಯೂಸ್ ಮೀ, shall I give this? Mr. Chukka, shall I give this? ಏನ್ ಹೇಳ್ತಿದಾರೆ? ಇವ್ರೇನ್ ಹೇಳ್ತಿದಾರೆ? ಅಮೆರಿಕದಲ್ಲಿ ಹುಟ್ಟು ಬೆಳ್ತಿದ್ದೀರಾ? ನಾವ್ ಮಾತಾಡೋ ಇಂಗ್ಲಿಷ್ ಅರ್ಥ ಆಗಲ್ವಾ? ಅದು ನಾವು ದೇಶ ಬಿಟ್ಟು ದೇಶ ಹೋಗಿದ್ವಲ್ಲ, ಮಕ್ಕಳು ಮಾತೃ ಭಾಷೆನ ಎಲ್ಲಿ ಮರ್ತು ಬಿಡ್ತಾರೆ ಅಂತ ಹೇಳಿ ನಮಗೆ ಕನ್ನಡನ ಬಿಟ್ಟು ಬೇರೆ ಏನು ನಮ್ಮ ಅಪ್ಪ ನಮಗ್ ಕಲ್ಸಿಲ್ಲ. ನಾವು ಇಂಗ್ಲಿಷ್ ಅಕ್ಷರ ಇರೋ ಕ್ಯಾಲೆಂಡರ್ ಕೂಡ ನೋಡಿಲ್ಲ. ಮನೆಯಲ್ಲಿ ಡ್ಯಾಡಿ ಮಮ್ಮಿ ಅಂತೆಲ್ಲ ಕರಿಯಂಗೆ ಇಲ್ಲ. ಬಾಯ್ ತುಂಬಾ ಅಪ್ಪ ಅಮ್ಮ ಅಂತ ಕರಿತಾ ಇದ್ವಿ. ಆಹಾ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಬಾಳ್ಗೆ ಬಡ್ಸಲ. ಇದೇನಿದು? ಇದು ನೀವು ಬತ್ತೀರಾ ಅಂತವ ಬನ್ನೂರ್ ಮರಿ ತರಿಸಿ ಒಡ್ಸಿ ಮಾಡಿರೋದು. ಅಂದ್ರೆ ಮಾಂಸನ? ಪಕ್ಕ ಸಸ್ಯಾಹಾರಿ. ನಾನ್ ಚುಕ್ಕ ಸಸ್ಯಾಹಾರಿ. ಪಕ್ಕ ಚುಕ್ಕ ಸಸ್ಯಾಹಾರಿ. ನಾವು ಮಾಂಸ ಮುಟ್ಟೋದಿಲ್ಲ. ಇದನ್ ಚೆನ್ನಾಗಿ ತಿಂದ್ರೆ ಕೊಡು ಮಕ್ಳ, ನಡ ಗಟ್ಟಿ ಆಗೋದು. ಯಾಕೆ ಅಪ್ಪ ಬೈತಾರೆ? ಏನ್ ಭಯ, ಏನ್ ಭಕ್ತಿ. ತಗಳಿ ತಗಳಿ, ತರಕಾರಿ ಪಲ್ಯನೇ ಬಡಿಸ್ಲಾ? ಆ ಕಡೆ ನೋಡ್ಬಿಡು, ದೃಷ್ಟಿ ಆಗುತ್ತೆ. ಅಣ್ಣಯ್ಯ, ನಂಗೆ ಯಾಕೋ ತುಂಬಾ ಕನ್ಫ್ಯೂಸ್ ಆಗ್ತೈತೆ ಕಣೋ. ಇವ್ರಿಬ್ರು ನನ್ನ ಎಣ್ಣೆ ಮನೆ ಇಲ್ಲ ನೋಡ್ದಂಗೆ ಐತೆ ಕಣೋ. ಮುಚ್ಚೋ ಬಾಯಿ, ನಿನಗೆ ನಾನು ನೋಡಿದ್ರೆ ಎಷ್ಟೋ ಸಲ ಕನ್ಫ್ಯೂಸ್ ಆಗಿದೆ. ಒಂದಂತೂ ಸತ್ಯ ತಮಯ, ಈ ನನ್ನ ಮಕ್ಕಳು ಖಂಡಿತ ಅಮೆರಿಕದವ್ರಲ್ಲ.
ಮೀನಾ, ಬಂದ್ ಹುಡುಗರ್ನೆಲ್ಲ ಹೆದರ್ಸಿ ಓಡಿಸ್ಬಿಟ್ವಿ. ಆದ್ರೆ ಇವ್ರಿಗೆ ಮಾತ್ರ ಸರೆಂಡರ್ ಆಗ್ಬಿಟ್ವಲ್ಲೇ. ಹೌದು ಕಣೆ, ಅವ್ರು ತುಂಬಾ ಸ್ಮಾರ್ಟ್ ಆಗಿದ್ದಾರೆ, ನಾಟಿ ಆಗಿದ್ದಾರೆ. ಅವ್ರಿಗಿಷ್ಟ ಇದೆಯೋ ಇಲ್ವೋ ತಿಳ್ಕೋಬೇಕಲ್ಲ. ಕೇಳ್ಬಿಡೋಣ. ಹಾ, ಇಷ್ಟೊತ್ತಲ್ಲ? ಇಷ್ಟೊತ್ತಲ್ಲೇ ಆ ವಿಷಯಕ್ಕೆ ಕಿಕ್ ಬರೋದು. ಕಳ್ಳ ಎಲ್ಲ ಇಷ್ಟು ವರ್ಷ ಬರ್ದಲ್ಲಿರೋ ಕಳ್ಳ ಈಗ ಹೆಂಗಲ್ಲ ಬರ್ತಾರೆ. ಇಲ್ಲೇ ಯಜಮಾನ್ರಿ, ನಾನು ಹೋಗಿ ಬಿಡ. ಕೋಡಂಗಿ ಚುಚ್ಚಾಕು. ಚುಚ್ಚಿಲ್ಲ. ಚುಚ್ಚಿಲ್ಲ, ಚುಚ್ ಕದ್ಯಕ್ ಬನ್ನ. ಅವನಿನೆಂತ ಗತ್ಕೆಟ್ ಕಳ್ಳನಲ್ಲ ಲೇ, ಚುಚ್ಚಿಲ್ವೇನೋ? ಕರೆಂಟ್ ಇಲ್ಲ. ಕರೆಂಟ್ ಅಂತ ಹೇಳು ಬೇಕು ನನ್ ಮಗನೇ. ಹೋಗಿ ನನ್ ಡ್ರಾನೊಳಗೆ ಪಿಸ್ತೂಲು ಟಾರ್ಚ್ ಹೋಯ್ತೆ ತಗಂಬ. ಅದ್ಯಾವ ಕಳ್ಳನ್ ಮಗ ಬಂದವನೇ, ನಾನು ಒಂದ್ ಕೈ ನೋಡೇ ಬಿಡ್ತೀನಿ. ಯಜಮಾನ್ರೆ, ಎಲ್ಲ ಡಬಲ್ ಕಾಣ್ತಾ ಇದೆ. ಎಲ್ಲ ಡಬಲ್ ಕಾಣಿಸ್ತಾ ಇತ್ತಾ? ರಾಜಾ ವಿಸ್ಕಿ ಚೆನ್ನಾಗಿ ಬಿಟ್ಕೊಂಡ್ಬಿಟ್ಟಿದ್ಯಾ. 8 ಕಾಲು. 8 ಕಾಲು? ಅದೇನ್ ಏಡಿಕಾಯಿ ಕೆಟ್ಟೋಯ್ತೇನೋ ಬೇಕು ನನ್ ಮಗನೇ. ಕುಡಲಿ. ಅಯ್ಯೋ ಬೇಕುಪ್ ನನ್ ಮಗನೇ, ಈಗ್ಲೇ ಕಣ್ ಸರಿಯಾಗಿ ಕಾಣಕ್ಕಿಲ್ವಲ್ಲೋ? ಈ ಎಳೆ ಅಂದ್ರದ್ದು 2 ಕಾಲು, ಆಳಿ ಅಂದ್ರದ್ದು 2 ಕಾಲು, ಒಟ್ಟು 4 ಕಾಲು. ಸರಿನಾ? ಇಲ್ಲೇ ಯಜಮಾನ್ರೆ, ಆಗ್ಲೇ ಎಂಡಿತ್ತು. ಎಂಡು ನಿನ್ ತಲೆ ನಡಿ. ರಮ್ಯ, ಈ ಹುಡುಗಿರು ಯಾಕೋ ತುಂಬಾ ಓವರ್ ಆಗಿ ಹೋಗ್ತಾ ಇದಾರೆ ಕಣೋ. ಅದು ನಂಗೆ ಬೇಡ. ಇವತ್ತು ನಾಳೆನೋ ಪೊಲೀಸ್ನವರು ಹುಚ್ಚಾಸ್ಪತ್ರೆಯವರು ನಮ್ಮನ್ನ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಸುಮ್ನೆ ಆ ಹುಡುಗಿನ ಮನ್ಸಲ್ಲಿ ಯಾಕೋ ಆಸೆ ಹುಟ್ಸೋದು? ಹಾಗಂತ್ಯ? ಹಾಗಾದ್ರೆ ನಮ್ಮ ಮನಸ್ಸಲ್ಲಿರೋ ಆಸೆಗಳು ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಮುಳುಗಿಸ್ಬಿಡೋಣ. ಸಿಸ್ಟರ್, ಈ ಪೇಷಂಟ್ಗೆ ಮೆಡಿಸಿನ್ಸ್ ಎಲ್ಲ ಕೊಟ್ರಾ? ಕೊಟ್ಟೆ ಸರ್, ಇವತ್ತು ಅವ್ರಿಗೆ ಡಿಸ್ಚಾರ್ಜ್. ಡಿಸ್ಚಾರ್ಜ್? ಹೊಸ ಪೇಷಂಟ್ ಯಾರಾದ್ರೂ ಬಂದಿದಾರಾ? ಇಲ್ಲ ಸರ್. ಹೊಸ ಪೇಷಂಟ್ ಬರೋವರೆಗೂ ಇವ್ರನ್ನ ಡಿಸ್ಚಾರ್ಜ್ ಮಾಡಬೇಡಿ. ಯಾಕೆಂದ್ರೆ ಈ ಬೆಡ್ ಖಾಲಿ ಇರುತ್ತೆ. ನಮ್ಗೇನು ಫಸ್ಟ್ ದಿನ ಬರುತ್ತೆ ರೀ. ಸಿಸ್ಟರ್, ಇವರು ಹೊಸ ಪೇಷಂಟ್? ಹೌದು ಸರ್. ಏನಾಗಿದೆ ಇವ್ರಿಗೆ? ಕೆಮ್ತಾ ಇದಾರೆ ಸರ್. ಇವ್ರು ಕೆಮ್ತಾ ಇರೋದು ನನಗೂ ಚೆನ್ನಾಗಿ ಗೊತ್ತಾಗ್ತಾ ಇದ್ದಾರೆ. ಆದ್ರೆ ಈ ಕೆಮ್ಮು ಕಾರಣ ಏನು ಅಂತ ನಾನು ಕೇಳ್ತಾ ಇರೋದು. ಅದು ನೀವು ಟೆಸ್ಟ್ ಮಾಡ್ಬೇಕು ಸರ್. ಎಸ್, ಅದನ್ನ ನಾನ್ ಟೆಸ್ಟ್ ಮಾಡ್ಬೇಕು. ಐ ವಿಲ್ ಟೆಸ್ಟ್. ಓ ಮೈ ಗಾಡ್, ಇವ್ರಿಗಿನ್ನೂ ಕಾನ್ಶಿಯಸ್ ಬಂದಿಲ್ವಾ? 9 ದಿನ ಆಯ್ತು. ಇವ್ರು ಯಾರು ಅನ್ನೋದೇ ಗೊತ್ತಿಲ್ಲ, ಇವ್ರಿಗೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ, ಇವ್ರ ಬಿಲ್ ನ ಯಾರು ಕೊಡ್ತಾರೆ ಅನ್ನೋದು ಗೊತ್ತಿಲ್ವಲ್ಲಪ್ಪ. ಎಷ್ಟು ಬಾಟ್ಲು ಟಿಪ್ಸ್ ಹಾಕಿದೀರಾ? 9 ಬಾಟ್ಲು. 9? ಇವ್ರು ಎಷ್ಟು ಪಾಸ್ ಮಾಡಿದ್ರು? 3 ಬಾಟ್ಲು. ಬ್ಯಾಲೆನ್ಸ್ ಡಿಗ್ರಿ ಹೋಯ್ತು? ಗೊತ್ತಿಲ್ಲ ಸರ್. ಗೊತ್ತಿಲ್ಲದೆ ಇಲ್ಲೇನ್ರಿ ಕೆಲಸ ಮಾಡ್ತಾ ಇದ್ದೀರಾ ನೀವು? ರೇ, ಇವ್ರ ಮೇಲೆ ಚೆನ್ನಾಗಿ ನಿಗಾ ಇಟ್ಟಿರಿ. ಅಂಡರ್ಸ್ಟ್ಯಾಂಡ್? ಓಕೆ ಸರ್. ಏನಲ್ಲ, ಎಲ್ಲಿಂದ ಹಿಡ್ಕೊಂಬಂದ್ರಲ್ಲ ಇವ? ಏನ್ ಮಾಮ ಹಿಂಗ್ ಕೇಳ್ತೀಯ? ಇವೇನ್ ದನವ ಕರ್ವ ಹಿಡ್ಕೊಂಬರಕ್ಕೆ ನಮ್ಮ ಮಕ್ಳು? ಊಟಂಗ್ ಕಾಣಿಸ್ತಾ ಇಲ್ವಲ್ಲಪ್ಪ? ಅಯ್ಯ, ನಮ್ ತಾಯನಿಗೆ ನಮ್ಮ ಮಕ್ಳೇ ಇವ್ರು. ಇವ್ರನ್ಯಾಕಲ್ಲ ಕರ್ಕೊಂಬಂದಿದ್ರ? ಅದೇ ಊಟಿಯಿಂದ ಬಂದ್ರು. ನಿನಗ್ ಗೊತ್ತಲ್ಲ ಮಾಮ, ನಾವಿಬ್ರು ಅಭ್ಯಪಾರಿಗಳು. ನಮ್ ಹತ್ರ ಇದ್ರೆ ಕೆಟ್ಟೋಗ್ಬಿಡ್ತಾರೆ. ಅದಕ್ಕೆ ನಿನ್ ಹತ್ರ. ನೀವೇ ಇಲ್ಲಿಗೆ ಬರೋದ್ ನನಗ್ ಸಮಾಧಾನ ಇಲ್ಲ.
ಇನ್ ಬಸವನಿನ್ ಬಾಲ ಅಂತ ಇವ್ರನ್ ಬೇರೆ ಕರ್ಕೊಂಡ್ ಇಲ್ಲಿ ಗಂಟೆ ಹಾಕ್ಬೇಕು ಅಂತ ಇದ್ದೀರಾ? ಹಲೋ, ಶೇರ್ ಮಾರ್ಕೆಟ್ ನಲ್ಲಿ 2 ಕೋಟಿ ಚೊಂಬು. ಏನ್ಲ ಅದು? ಇದು ಶೇರ್ ಮಾರ್ಕೆಟ್ ನಲ್ಲಿ 2 ಕೋಟಿ ರೂಪಾಯಿ ನೋಡ್ದ, ಈ ದರಿದ್ರದ್ದು ಇಟ್ಟಿದ್ದು 2 ಕೋಟಿ ಡಬರ್. ಇವ್ರನ್ನ ಮನೇಲಿಟ್ಕೊಂತ ಹೇಳಕ್ ಬಂದಿದ್ರಾ? ಔಟ್ ಮಾಮ. ಇಲ್ವಾ? ಬಾರ್ಲಾ ಇಲ್ಲಿ. ಅಮೆರಿಕಾದಿಂದ ನನ್ನ ಅಳಿಯಂದ್ರು ಬಂದು ಹೊಸ ಕಾಲಿಟ್ಟಿದ್ದೆ ತಡ. ಶೇರ್ ಮಾರ್ಕೆಟ್ ಇಂದು 2 ಕೋಟಿ ಪ್ರಾಫಿಟ್ ಗೊತ್ತಾ? ಅದು ನಾನೇ ಅಲ್ವಾ ಹೇಳಿದ್ದು? ಅಲ್ವಾ? 2 ಕೋಟಿ ತತಾ ಇಲ್ಲಿ ಬಂದ್ಬಿಡ್ತಾನೆ ಕೊಡೋದು. ನೋಡ, ಬಾ ಬೈತಾನೆ ಅಂತ ನಾವು ಬೇಜಾರ್ ಮಾಡ್ಕೊಳಕ್ ಆಗ್ತದ? ಕಳ್ಳು ಮುಳ್ಳಿ ಅಂತ ಬೈತಾನೆ, ಬೇರೆಯವ್ರನ್ನ ಬೈತಾನ, ಸಿಟ್ ಮಾಡ್ಕೊಳಕ್ ಆಗ್ತದ? ನಾವ್ ಮಾಡೋದ್ ಮಾಡ್ತಾನೆ ಇರ್ಬೇಕು. ಬನ್ನಿ. ಇವ್ರ ಜನ್ಮಕ್ ಬೆಂಕಿ ಹಾಕ. ನಮ್ ದೇಶದಲ್ಲಿ ಇಂತ ಬಣ್ಣನ್ ಮಕ್ಳೇ ಜಾಸ್ತಿ ಆಗ್ಬಿಟ್ರಲ್ಲ. ಹೇಳು ಮಾಮ, ಏನ್ ಮಾಡ್ಬೇಕು ಅಂತ ಚಿಟ್ಕೆ ಹೊಡೆಯೋದ್ರಲ್ಲಿ ತಂದು ಬಿಸಾಕ್ತೀನಿ. ಮುಚ್ಚೋ ಬಾಯ್. ಬೇಕು ಬಾ, ಮಾಡಿಟ್ಟಿದ್ದೀಯಲ್ಲ ಗಣೇಶನ್ ಮಾಡೋ ಅಂತಂದ್ರೆ ಅವ್ರ ಅಪ್ಪನ್ ಮಾಡಿಟ್ಟಿದ್ದೀಯಾ? ನಾವು ಮಾಡಿದ ಪ್ಲಾನ್ ಗೊತ್ತಾಗಿ ಯಾರೋ ಹೋಗಲಿ ಠಿಕಾಣಿ ಹಾಕಿದ್ದಾರೆ. ನಾನು ಹೋಗಿ ಅವ್ರನ್ನ ಕಳ್ಸ್ಕೊಟ್ಬಿಡ್ತೀನಿ. ಏನ್ ಊಟಕ್ಕೆ ಬಂದವ್ರೆ ಬಡಿಸ್ಬಿಟ್ಟು ಕಳ್ಸ್ಕೊಡೋದಕ್ಕೆ? ಕೊಡಂಗೆ ನನ್ನ ಮಗನೇ. 200 ಕೋಟಿ ರೂಪಾಯಿ ಆಸ್ತಿ ಇದೆ ನಮ್ಮ ಮಾಮನ ಹತ್ರ. ನಮ್ಮ ಮಾಮಂಗೆ 2 ಹೆಣ್ಮಕ್ಳು. ಮದ್ವೆ ಆಗೋರ್ಗೆ ಅದಷ್ಟು ಬರುತ್ತೆ. ಅದನ್ನ ತಿಳ್ಕೊಂಡೆ ಅವ್ರಿಬ್ರು ಅಲ್ಲೇ ಠಿಕಾಣಿ ಊಡಿರೋದು. ಅಷ್ಟು ಸುಲಭ ಹೋಗ್ಬಿಡ್ತಾರ? ಉಪಾಯ ಮಾಡಿ ನಾವು ಅವ್ರಿಬ್ರು ಅಲ್ಲಿಂದ ಎತ್ತಂಗಡಿ ಮಾಡ್ಬೇಕಣೋ. ಹೆಂಗೆ ಮಾಮ? ಇವತ್ ರಾತ್ರಿ 12 ಗಂಟೆಗೆ ಅವ್ರ ಮನೆಗೆ ಹೋಗಿ ಅವ್ರಿಬ್ರನ್ನ ಎತ್ಕೊಂಡ್ ಬಂದ್ಬಿಡಿ. ನಾವಿಬ್ರು ಆಚೆ ಕಡೆ ವ್ಯಾನ್ ನಿಲ್ಸ್ಕೊಂಡ್ ಕಾಯ್ತಾ ಇರ್ತೀವಿ. ಎತ್ಕೊಂಡು ಒಳಗ ಹಾಕೊಂಡು ಕರ್ಕೊಂಡು ಹೋಗಿ ಚೆನ್ನಾಗಿ ಚಚ್ಚಾಕ್ಬಿಡ. ಒಳ್ಳೆ ಐಡಿಯಾ. ಒಳಗಡೆ ಹೋಗಿ ಮೆಟ್ಲತ್ತಿದ್ದಂಗೆನೆ ಎಡಗಡೆ ರೂಮು ಅವ್ರದ್ದು. ಗೊತ್ತಾಯ್ತು ಮಾಮ. ಮೆಟ್ಲು ಹತ್ತಿದ ತಕ್ಷಣ ಲೆಫ್ಟ್ ಸೈಡ್ ರೂಮ್. ನಿನ್ನ ಆಗ್ಲೇ ಮತ್ ಬಿಟ್ಟಿದ್ದಾನೆ. ಅಣ್ಣಯ್ಯ ಹೇಳಿದ್ದು ಎಡಗಡೆ ಅಂತ. ಅವನೇನ್ ಹೇಳ್ದ? ಲೆಫ್ಟ್ ಸೈಡ್. ನೀನೇನ್ ಹೇಳ್ದೆ? ಎಡಗಡೆ. ಅಯ್ಯೋ, ನೀನೇ ಕರೆಕ್ಟ್ ಕಣ. ಜಾಣ ಅಲ್ಲ. ಏನ ಯಾಕೋ ಈ ರೂಮ್ ನಲ್ಲಿ ಲಕ್ಕಿಲ್ಲ ಕಣೋ. ರೂಮ್ ಚೇಂಜ್ ಮಾಡ್ಬಿಡೋಣ. ಎಲ್ಲಿಗೆ ಹೋಗೋದು? ಅದೇ ಅಮೆರಿಕದವ್ರು ಇದಾರಲ್ಲ, ಆ ರೂಮಿಗೆ ಹೋಗ್ಬಿಡೋಣ. ಹೌದೌದು, ಆ ಹುಡುಗಿರಿಬ್ರು ಬಂದು ನಮ್ಮನ್ನ ಅವರೇ ಇವರು ಅಂತ ತಪ್ಕೊಂಡ್ಬಿಟ್ರೆ ಹಾಗೇನ್ ಆನಂದನು. ನಿರ್ಭಯಂ ಭೂತ ಪ್ರೇತ ವಿನಾಶನಂ ಶತ್ರು ವಿನಾಶನಂ ದುಸ್ವಪ್ನ ವಿನಾಶನಂ ವಾಯುಪುತ್ರಂ ಶ್ರೀ ವೀರಾಂಜನೇಯಂ ಪಾಹಿ ಮಾಂ ಪಾಹಿ ಮಾಂ. ಶುಭರಾತ್ರಿ ಪಕ್ಕ. ಗುಡ್ ನೈಟ್ ಚುಕ. ಮ್ಯಾನ್, ಗೆಟ್ ಅಪ್. ಯಾಕ್ರಣ್ಣ? ಯಾಕೆ ಅಂತ ಕೇಳಿದ್ರೆ ಒದೆ ಬೀಳ್ತವೆ. ಏನಾಯ್ತು ಹೇಳ್ರಪ್ಪ? ನಾವಿಲ್ಲಿ ಮಲ್ಕೋಬೇಕು, ಅದಕ್ಕೆ ನೀವ್ ಅಲ್ಲೋಗಿ ಮಲ್ಕೊಳ್ಳಿ. ಅಯ್ಯೋ ಮಲ್ಕೊ ಬಂದ್ರ? ಜೊತೆಗೆ ಮಲ್ಕೊಳ್ಳಿ. ಶಟ್ ಅಪ್. ಎದಳೆ. ಅಣ್ಣಯ್ಯ ಆಫ್ ಮಾಡೋದ್ ಮೇಲ ಕೆಳಗ. ತಲೆ ಈ ಕಡೆ ಬಾ. ನೀನೇನು ಮಾಡಕ್ ಹೋಗ್ಬೇಡ, ಮಾಡೋದನ್ನ ನೋಡ್ತಾ ಇರು. ಅಯ್ಯೋ ಅಯ್ಯ. ಒಳಗಡೆ ಹೋದವ್ರು ಬಂದೇ ಇಲ್ಲ. ಅಯ್ಯಯ್ಯೋ, ಅವ್ರ ಪಕ್ಕ ಇವರು ಮಲಿಕೊಂಬಿಟ್ರೇನು? ಅಯ್ಯೋ, ಬಂದ್ರು. ನುಕ್ಕು ಹಾಕಿ ಒಳಗೆ. ಅಪ್ಪ, ಅಣ್ಣಯ್ಯ. ಅಯ್ಯೋ ನನ್ ಮಕ್ಳ, ಯಾರಿಗೋ ಹುಟ್ಬಿಟ್ಟು ನಮ್ಮನ್ನ ಅಪ್ಪ ಅಂತೀರ? ಗೊತ್ತಿಲ್ಲ. ಹಾಯ್. ನೀವ ನೈಟ್ ಡ್ಯೂಟಿನ? ಇಲ್ಲ, ಪೊಲೀಸ್ ಡ್ಯೂಟಿ. ಟೆಂಪೋಲ್ ಏನಿದೆ ಬ್ಯಾಕ್ ಓಪನ್ ಮಾಡಿ ನೋಡಿ. ನಿಂದಲ್ಲ, ಟೆಂಪೋದು. ಏನಯ್ಯ ಇದು? ನುಗ್ಗೆಕಾಯಿ, ಪಡವಲಕಾಯಿ, ಸೋರೆಕಾಯಿ, ನುಗ್ಗೆಕಾಯಿ, ಪಡವಲಕಾಯಿ, ಸೋರೆಕಾಯಿ. ಇಷ್ಟಿಷ್ಟು ಉದ್ದ ಯಾವ ಮರದಲ್ಲೇ ಬೆಳೆಯುತ್ತೆ? ನಮ್ಮಮ್ಮ ತೋಟದಾಗೆ.
ಅಯ್ಯ ಅಮ್ಮ 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 ನೀನ್ ಯಾಕೆ ಹಾಕೊಂಡೆ? ಆಗ್ಲಿಂದ ಫ್ರೆಶ್ ಆಗಿರೋ ನುಗ್ಗೆಕಾಯಿನ ಚುಚ್ಚಿ ಚುಚ್ಚಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಚುಚ್ಚಿದ್ರೆ ಇಲ್ಲಿ ನೋವಾಗುತ್ತೆ. ನನ್ಗೆ ಡಬಲ್ ವಾಯ್ಸ್ ಕೇಳಿಸ್ತು. ರೇ ಇನ್ಸ್ಪೆಕ್ಟ್ರೆ, ಇಬ್ರು ಹುಚ್ಚರು ತಪ್ಪಿಸ್ಕೊಂಡಿದ್ದಾರೆ, ಅವ್ರನ್ನ ಹುಡ್ಕೋದ್ ಬಿಟ್ಟು ಇಷ್ಟೊತ್ನಲ್ಲಿ ಏನ್ರಿ ಮೂಟೆಲ್ ಕಡ್ಡಿ ಬಿಡೋ ಕೆಲಸ? ಹುಡುಕ್ತಾ ಇದೀನಿ ಕಣಯ್ಯ, ಅವ್ರೇ ಸಿಗ್ತಿಲ್ಲ. ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಇನ್ಸ್ಪೆಕ್ಟರ್ ಏನ್ರಿ ನೀವು? ನನ್ನ ಇನ್ಸ್ಪೆಕ್ಟರ್ ಅಂತ ಕೇಳ್ತಾ ಇದ್ದೀರಾ? ಏನ್ ನೋಡ್ತಾ ಇದ್ಯಾ? ಹೇಳ ಅವ್ರಿಗೆ. ಹೌದು, ದೊಡ್ಡ ಸಾಹೇಬ್ರ ಹೆಂಡತಿಗೆ ಸೋಪಿ ಈಸ್ಕೊಟ್ಟು ಅವ್ರು ಕೇಳಿದ್ದೇನು, ನಾನ್ ಇನ್ಸ್ಪೆಕ್ಟರ್ ಅಲ್ವಾ? ಅಷ್ಟೇ ಉತ್ತರ ಕೊಡು. ನಿಮ್ಮ ಅನುಮಾನನ ನಿಧಾನ ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಆಮೇಲೆ ಸಿಗ್ತೀವಿ. ನಡಿಯಪ್ಪ. ಸುಮ್ನೆ ತೊಂದರೆ ಕೊಟ್ಟಾರೆ. ನಾವು ಪೋಣಿ ಮಾಡ್ಬೇಕು. ಅಣ್ಣಯ್ಯ ಅಪ್ಪ ಅಂತಾನೆ. ನಿನ್ನ ನನ್ ಮಗನ ಕಳ್ಳನ್ ಮಗ. ನೋಡ್ರ, ಹುಷಾರು, ಬದುಕಿರ್ಬೇಕು, ಓಡಾಡಬಾರ್ದು. ಆಫ್ ಮಾಡ್ರು, ಅಮೆರಿಕಕ್ಕೆ ಪಾರ್ಸಲ್ ಮಾಡ್ಬೇಕು. ಲೋ ಮಕ್ಳ, ಕೀಡೆ ತೊಲಗೋದು ಕಣ್ರು. ಇಬ್ಬರನ್ನ ಎತ್ಕೊಂಡೋಗಿ ಚೆನ್ನಾಗಿ ಬಾರ್ಸ್ ಹಾಕ್ಬಿಟ್ಟಿದೀವಿ. ಆ ಹೆಣ್ಮಕ್ಳಿಗೆ ಉಳ್ಕೊಂಡಿರೋದು ನೀವಿಬ್ರೇನೆ. ಹೇಗಾದ್ರೂ ಮಾಡಿ ಅವ್ರನ್ನ ಬುಟ್ಟಿ ಒಳಗೆ ಮಗಚಾಕೋ ಕೆಲಸ ನಿಮ್ಮದು, ಮಿಕ್ಕಿದೆಲ್ಲ ನಮ್ಮದು. ನನ್ ಮಕ್ಳ, ನಾವ್ ಮಾತಾಡ್ತಾನೆ ಇದ್ದೀವಿ, ನೀವು ಬರ್ಕೆ ಹೊಡ್ಕೊಂಡಿದ್ದೀರ. ಹೇಳ್ರ ನೀವ್ ಯಾವಾಗ ಬಂದ್ರು ಇಲ್ಲಿ? ಆವಾಗ್ಲಿಂದ ಇಲ್ಲೇ ಮಲಗಿದೀವಿ. ಹಾಗಾದ್ರೆ ನಮ್ಮದು ಗುರು. ಅವರು ನಮ್ಮ ರೂಮಲ್ಲಿ ಮಲಗಿದ್ದಾರೆ. ಅಯ್ಯೋ ನನ್ನ ಮಕ್ಳ, ಅವ್ನು ನನ್ನ ಮಕ್ಳು. ಬಿಚ್ಚ್ರಿ ಬಿಚ್ಚರಪ್ಪ. ಅಯ್ಯೋ ಮಗನೇ, ಅಯ್ಯಪ್ಪ ಹೆಂಗಾಗೋಗ್ಬಿಟ್ಟು ಚೆನ್ನಾಗಿ ಹೊಡ್ಬಿಟ್ಟಿದ್ದಾರಲ್ಲ. ಮಾಮ, ಇವ್ರು ಯಾವಾಗ ಬಂದ್ರು? ಅಯ್ಯೋ ಬೇಕು ನನ್ನ ಮಗನೇ, ಎಲ್ಲ ಇಂಥದ್ದೇ ಮಾಡು.